ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್ ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಗಣೇಶ್ ರಾವ್ ಅವರು. ಗಣೇಶ್ ರಾವ್ ಅವರು ಯಾವಾಗ ಮೊದಲು ಬಣ್ಣ ಹಚ್ಚಿದ್ರು, ಯಾವ ನಾಟಕ ಮೊದಲು ಮಾಡಿದ್ರು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ಮೊದಲೇ ತಿಳಿದಿರೋ ಹಾಗೆ ಅವರ ಕುಟುಂಬ ಮಿಲಿಟರಿ ಕುಟುಂಬ, ಒಬ್ಬ ಸೈನಿಕ ಕುಟುಂಬ ಹೇಗಿರುತ್ತೆ, ಅವರಿಗೆ ಬಂದಂಥ ಚಾಲೆಂಜಸ್ಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ನಾವು ಹಿಂದೆ ತಿರುಗಿ ನೋಡಿದ್ರೆ ಖುಷಿ ಆಗುತ್ತೆ ಅಂತಂದರೆ ನಮ್ಮ ಬಾಲ್ಯ ಜೀವನ, ಸ್ಕೂಲ್ ಲೈಫ್ಗಳು, ಅಲ್ಲಿ ಮಾಡಿದಂಥ ತರಲೆಗಳು, ಅಲ್ಲಿ ನಾವು ಚೇಷ್ಟೆ ಮಾಡಿರೋದು, ಅಥವಾ ಹುಡುಗಿರ ಹತ್ರ ಬಯಸ್ಕೊಂಡಿರೋದಾಗಿರ್ಬೋದು, ಅಥವಾ ಹುಡುಗರ ಹತ್ರ ಜಗಳ ಆಗಿರೋದಾಗಿರ್ಬೋದು, ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ನಗು ಬರುತ್ತೆ ಮತ್ತು ಖುಷಿನೂ ಆಗುತ್ತೆ. ಇಂಥ ಜೀವನ ಅಪ್ಪ ಅದು ಅಂತ. ಆ ಥರ ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳನ್ನ ಹೇಳಿ ಸರ್. ಮೇಡಮ್, ತುಂಬ ಘಟನೆಗಳಿದ್ದಾವೆ, ಇಲ್ಲ ಅಂತಲ್ಲ. ನಮ್ಮ ಬಾಲ್ಯ ಜೀವನ ಅದೊಂಥರ ರಾಯಲ್ ಲೈಫ್. ಅದು ಹೌದು, ಅದು ಯಾವುದು ಟೆನ್ಷನ್ ಇರಲ್ಲ, ಜವಾಬ್ದಾರಿ ಇರಲ್ಲ. ಟೆನ್ಷನ್ ಇದ್ರೂ ಕೂಡ ನಮಗೆ ಟೆನ್ಷನ್ ಅನಿಸ್ತಾ ಇರಲಿಲ್ಲ. ಬಟ್ ಏನು ಮಾಡ್ತೀರಾ, ಬಾಲ್ಯ ಜೀವನಗಳಲ್ಲಿ ಹಲವತ್ತು ತರಲೆಗಳಿರ್ತವೆ, ತಾಪತ್ರೆ ಇರುತ್ತೆ, ಗಲಾಟೆ ಇರುತ್ತೆ, ನಮ್ಮಲ್ಲೇ ಚಿಕ್ಕ ಪುಟ್ಟ ವೈಮನಸ್ಸುಗಳಿರುತ್ತೆ ಮಕ್ಕಳಲ್ಲೇ. ಅದೆಲ್ಲವನ್ನ ಈಗ ಒಂದು ರೀಕಾಲ್ ಮಾಡ್ಕೊಂಡಾಗ, ಮೊನ್ನೆ ನಿಮ್ಮ ಕರೆ ಬಂದಮೇಲೆ ಅದನ್ನು ಸ್ವಲ್ಪ ಏನು ಹೇಳಬೇಕು ರೀಕಾಲ್ ಮಾಡ್ಕೊಂಡಾಗ ಹಲವೊಂದು ವಿಷಯಗಳು ಬಂತು ತಲೆಗೆ. ಸ್ಕೂಲಲ್ಲಿ ಓದುವಾಗ ಹೇಳಿದ್ನಲ್ಲ, ಅದೇ ಇರತಪ್ಪ ಅಂತ ಅವ್ರ ಹೆಸರು. ಮಧ್ಯಾಹ್ನದ ಫುಡ್ ಕೊಡ್ತಾ ಇದ್ದವರು, ಗೋಧಿ ನುಚ್ಚು ಕೊಡ್ತಾ ಇದ್ರಲ್ಲ ಅವರು. ಸೊ ಬೆಳಿಗ್ಗೆ ನಮ್ಮ ಹೆಡ್ ಮಾಸ್ಟ್ರು ಶ್ರೀನಿವಾಸ ಮೂರ್ತಿ ಅಂತ ಅವರು ನಮ್ಮ ಹತ್ರ ಕೀ ಕೊಟ್ಟಿರೋರು. ಸೊ ಅದನ್ನ ಬಾಗಿಲು ತೆಗಿಬೇಕಾದ್ರೆ ನಮ್ಮಲ್ಲೇ ಪೈಪೋಟಿ ಹುಡುಗರಲ್ಲಿ, ಯಾರು ತೆಗಿಬೇಕು, ಯಾರು ಗುಡಿಸ್ಬೇಕು. ಅಂದರೆ ಈಗೆಲ್ಲ ಮಕ್ಕಳ ಹತ್ರ ಏನು ಕೆಲಸ ಮಾಡ್ಸಕ್ ಕೊಡಲ್ಲ. ಮೊದಲು ನಾವು ಈವನ್ ಪಾತ್ರೆ ಕೂಡ ನಾವೇ ಬೆಳಗ್ಬೇಕಾಗಿತ್ತು. ಯಾಕೆ ಬೆಳಗ್ತಾ ಇದ್ವಿ ಅಂದರೆ, ಅವ್ರಿಗೆ ವಯಸ್ಸಾಗಿತ್ತು ಇರತ್ತಪ್ಪ ಅನ್ನೋರಿಗೆ. ನಾವು ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಮಧ್ಯಾಹ್ನ ಫುಡ್ ಸ್ವಲ್ಪ ಜಾಸ್ತಿ ಕೊಡ್ಲಿ ಅನ್ನೋ, ಅವಾಗಲಿಂದ ಲಂಚ್ ಥರನೇ ಅದು. ಸೊ ಅದನ್ನ ನಾವು ಹೋಗ್ತಾ ಇದ್ವಿ, ಬೆಳಗ್ತಾ ಇದ್ವಿ. ಅವತ್ತೇ ನಮ್ಗೆ ಸ್ವಲ್ಪ ಜಾಸ್ತಿ ಕೊಡೋರು, ಅದು ಖುಷಿಯಿಂದ ತಿಂತಾ ಇದ್ವಿ. ಸೊ ಮೇಷ್ಟ್ರ ಹತ್ರ ಬೇಷ್ ಅನ್ನಿಸ್ಕೊಳ್ಳೋದಕ್ಕೆ ನಾವೇ ಬೀಗ ತೆಗಿಬೇಕು, ನಾನೇ ಗುಡಿಸ್ಬೇಕು ಅಂತ ಒಂದು ಹಠ ಮಕ್ಕಳಲ್ಲಿ. ಸೊ ಹಠ ಮಾಡುವಾಗ ಒಬ್ಬ ಬೇರೆ ಯಾರೊಬ್ಬರು ಮಾಧವಪ್ಪ ಏನೋ ಹೆಸರಿತ್ತು, ನನ್ನ ಜೊತೆ ಓದ್ತಾ ಇದ್ದವನು. ಅವನಿಗೂ ನನಗೆ ಸ್ವಲ್ಪ ಜಗಳ ಆಗಿ ಅವನು ಬೀಗ ತೆಗಿಯಕ್ಕೆ ಹೋದ. ನಾನು ಜೋರಾಗಿ ಎಳೆದು ಈ ಕಡೆ ತಳ್ಳಿಬಿಟ್ಟೆ. ಪಾಪ ಅವ್ನು ಕೈ ಮುರ್ಗೋಗ್ಬಿಟ್ಟು, ಅಯ್ಯೋ, ಫ್ರ್ಯಾಕ್ಚರ್ ಆಗೋದು ಕೈ ಅವನು. ಅವು ಮನೆಯವರು ಇನ್ನು ಶುರು ನನಗೆ ಈ ಕಡೆ ಅಮ್ಮನ ಹತ್ರ ಎಡ್ ತಿನ್ಬೇಕು. ಅಪ್ಪ ಮಿಲ್ಟ್ರಿಲೇ, ಅವ್ರು ವರ್ಷಕ್ಕೊಂದ್ಸರಿ ಒಂದು 2 ತಿಂಗಳು ಬರೋರು. ಆಮೇಲೆ ನಮ್ಮನ್ನೇ 2 ತಿಂಗಳಲ್ಲೇ ನಮಗೆ ರಜದ ಟೈಮ್ ನೋಡ್ಕೊಂಡ್ ಬಂದಿರೋರು. ಸೊ ಆವಾಗ ಇಲ್ಲಿ ಬೆಂಗಳೂರು ಕರ್ಕೊಂಬರೋದು. ಅವರ ನಮ್ಮ ಅಜ್ಜ ಅಜ್ಜಿ ನಮ್ಮ ರಿಲೇಷನ್ಸ್ ಮದುವೆಗಳು ಅದು ಇದು ಮುಗಿಸ್ಕೊಂಡು ಮತ್ತೆ ತಗೊಂಡು ಊರು ಬಿಟ್ಬಿಟ್ಟು ಹೋಗ್ಬಿಡೋರು ಅವರು. ಇಲ್ಲಿ ಅವ್ರಿದ್ದಾಗ ಒಂಥರ ಇದು, ಅವ್ರು ಹೋದ್ಮೇಲೆ ನಮ್ಮ ಜೀವನ ಮತ್ತೆ ಪ್ರಾರಂಭ ಆಗೋದು. ಸೊ ಅಮ್ಮ ಒಬ್ರೆ ಅಲ್ಲಿ ಆ ಹುಡುಗನ ಕೈ ಮುರಿದೋಗಿದೆ. ಅವ್ನು ಖರ್ಚು ಕೊಡೋಕ್ಕೂ ಗೊತ್ತಿಲ್ಲ. ಕೈ ಮುರಿದ್ ನನಗೇನು ಗೊತ್ತು, ಕೈ ಮುರಿದ ಅಂತ. ತಳ್ಳದೆ ಬಿದ್ದ, ಮುರಿದೋಯ್ತು. ಅಮ್ಮ ಬೈತಾರೆ, ಹೊಡಿತಾರೆ. ಸ್ಕೂಲ್ಗೆ ಹೋದ್ರೆ ಅವ್ರ ಕಡೆಯವ್ರು ಬಂದು ಹೊಡಿತಾರೆ ಅನ್ನೋ ಭಯ. ಸೊ ಆ ಹುಡುಗನಿಗೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಕಟ್ಟೆಲ್ಲ ಹಾಕ್ಸ್ಕೊಂಡ್ಬಂದ್ರು. ಕತ್ಲೆ ಆದ್ಮೇಲೆ ನನಗೂ ಅಲ್ಲಿರೋಕೆ ಭಯ ಆಯ್ತು. ನಿಧಾನಕ್ಕೆ ಮನೆಗೆ ಬಂದ್ಮೇಲೆ ಅವರು ಬಂದರು, ಅಮ್ಮನ ಹತ್ರ ಜಗಳ ಆಡಿದ್ರು, ಬೈದ್ರು. ಸೊ ಆಮೇಲೆ ಅಲ್ಲೇ ಇದ್ದವ್ರು ಏನೋ ಆಯ್ತು ಬಿಡು ಚಿಕನ್ ಅಲ್ಲೇ ಒಂದು ನ್ಯಾಯ ಮಾಡಿ ಕಳಿಸ್ಬಿಟ್ರು ನನಗೆ. ಆ ಥರದ್ದೆಲ್ಲ ತರಲೆ ತಾಪತ್ರೆಗಳು ಇರ್ತವೆ. ನಟನೆ ಅಥವಾ ಬಣ್ಣ ಹಚ್ಚಿದ್ದು, ಫಸ್ಟ್ ನಾನು ನಾಟಕ ಮಾಡಿದ್ದು, ಫಸ್ಟ್ ನಾನು ಸ್ಟೇಜ್ ಮೇಲೆ ನಿಂತಿದ್ದು ಅಂದಿದ್ದು ಯಾವಾಗ, ಮತ್ತೆ ಯಾವ ಪಾತ್ರ ಮಾಡಿದ್ದು? ನಾನು ಫಸ್ಟ್ ಬಣ್ಣ ಹಚ್ಚಿದ್ದು 8th ಸ್ಟ್ಯಾಂಡರ್ಡಲ್ಲಿ. ಅದು ಮಧುನಡಿ ಗ್ರಾಮದಲ್ಲಿ ನಮ್ಮ ರಾಜು ಮಾಸ್ಟ್ರು ಮತ್ತು ಸಿದ್ದಪ್ಪ ಶೆಟ್ಟಿ ಅಂತ ಮಾಸ್ಟರ್, ಅವರು ನಮಗೆ ಡ್ರಾಮಾ ಕಲಿಸ್ಕೊಡ್ತಾ ಇದ್ರು. ಸ್ಕೂಲ್ ಅವರ್ಸ್ ಆದಮೇಲೆ ಸ್ಕೂಲ್ ರೂಮ್ಗಳಲ್ಲೇ ಅದನ್ನು ಕಲಿಸ್ತಾ ಇದ್ರು. ಅವ್ರದ್ದೇ ಒಂದು ಸಿದ್ದಪ್ಪಾಜಿ ನಾಟಕ ಮಂಡಳಿ ಅಂತಿತ್ತು. ಒಂದು 2-3 ತಿಂಗಳು ತಾಲೀಮ್ ಅದು. ಆ ಮನೆ ನಾವೇ ಗುಡಿಸ್ಬೇಕಾಗಿತ್ತು. ಅಲ್ಲೇನಾದರೂ ಚಿಕನ್ ನಾವೇ ಮೇಂಟೈನ್, ಎಲ್ಲ ಅದೇ ನಮ್ಮದೇ ಜವಾಬ್ದಾರಿ ಇತ್ತು. ಬಟ್ ಅಲ್ಲಿ ನಾನು ಪಕ್ಕದೂರಿಂದ ಬರ್ತಾ ಇದ್ದೆ ಅನ್ನೋ ಕಾರಣಕ್ಕೆ ನನ್ನನ್ನು ಸೇರಿಸಿರ್ಲಿಲ್ಲ. ಈಗ ಲೇಟ್ ಆಗಿಬಿಡುತ್ತೆ, ಇನ್ನು ನಡ್ಕೊಂಡು ಹೋದ್ರೆ ಅಲ್ಲೇ ಈಗಿನ ಥರ ವೆಹಿಕಲ್ಸ್ ಯಾವುದೂ ಇಲ್ಲ, ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಮತ್ತು ಕತ್ಲೆ ಆದಮೇಲೆ ಕಾಡು ಪ್ರಾಣಿಗಳ ಭಯ ಇರ್ಬೋದು ಅಥವಾ ಕಳ್ಳರ ಭಯ, ಅದಕ್ಕೆ ಸೇರಿಸ್ತಾ ಇರಲಿಲ್ಲ ಅವರು. ಬಟ್ ನಾನು ಡ್ರಾಮಾ ಮಾಡಬೇಕು ಅಂತ ಹಠ ಹಿಡಿದ್ಬಿಟ್ಟಿದ್ದೆ. ಸರಿ, ಅವರು ನನ್ನ ಒಂದು ಬಟ್ ನಾನು ಅವಾಗ ಡ್ರಾಮಾಗೆ ಹೋಗಿ ಸೇರ್ಕೋಬೇಕಂದಾಗ ಸ್ಕೂಲಲ್ಲೂ ಒಪ್ಪಿರಲಿಲ್ಲ, ಮನೇಲೂ ಒಪ್ಪಿರಲಿಲ್ಲ.
ಅವಾಗ ತಾನೇ ನಮ್ಮ ತಂದೆ ಮಿಲಿಟ್ರಿಯಿಂದ ಬಂದು ಒಪ್ಪಿರಲಿಲ್ಲ ಅವರು, ಇವೆಲ್ಲ ಬೇಡ ಅಂತ ಬೈದು ಅಲ್ಲೂ ಹೇಳ್ಬಿಟ್ಟು ಸೇರಿಸ್ಬೇಡ ಅಂತ ಹೇಳಿದ್ರು. ಅವ್ರು ಸೇರಿಸ್ಕೊಂಡಿರಲಿಲ್ಲ ಅವರು. ಕೊನೆಗೆ ನಾನು ಸ್ಕೂಲ್ ಅವರ್ಸ್ ಆದ್ಮೇಲೆ ಡ್ರಾಮಾ ಪ್ರಾಕ್ಟೀಸ್ ಮಾಡೋದು ನಿಂತು ನೋಡ್ತಾ ಇದ್ದಾನೆ, ಏಕಲವ್ಯನ ಥರ ನೋಡ್ಕೊಂಡು ನಿಂತಾ ಇದ್ದೆ ನಾನು. ಯಾವುದೋ ಕತ್ಲೆ ಮೂಲೆಲ್ಲೋ ಎಲ್ಲ ನಿಂತ್ಕೊಂಡು ನೋಡ್ಕೊಂಡು ಡೈಲಾಗ್ಸ್ ಎಲ್ಲ ನನ್ನ ಪಾಟ್ ನಾನೇ ಪ್ರಾಕ್ಟೀಸ್ ಮಾಡೋದು. ಅವತ್ತೇನೋ ಡೈಲಾಗ್ ಶೀಟ್ ಇದ್ರೆ ಅದನ್ನ ನಮ್ಮ ಕೈ ಕೊಡ್ತಾ ಇರಲಿಲ್ಲ. ಅವ್ರು ಹೇಳೋದನ್ನ ತಿಳ್ಕೊಂಡು ಊರಿಗೆ ನಡ್ಕೊಂಡ್ ಬರೋವಾಗ ಅದನ್ನ ಹೇಳ್ಕೊಂಡು ಬರೋದು ಡೈಲಾಗ್ಗಳು. ಅದು ಸ್ವಲ್ಪ ಮನಸ್ಸಲ್ಲಿತ್ತು. ಇಲ್ಲಿ ಲೇಟಾಗಿ ಬಂದ್ರೆ ಇಲ್ಲ ಅಮ್ಮನ ಹತ್ರ ಅದೇ ತಿನ್ಬೇಕಾಗಿತ್ತು, ಅಲ್ಲಿ ಸ್ಕೂಲಲ್ಲಿ ನೋಡ್ಕೊಂಡು ಅಲ್ಲಿ ಬೈಸ್ಕೋಬೇಕಾಗಿತ್ತು. ಎರಡರ ಮಧ್ಯೆ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಮಾಡಿದೆ ಫಸ್ಟು. ಆಮೇಲೆ ಒಂದು 8 ದಿನ ಸೇರಿಸಿಲ್ಲ ಯಾರೂ. ಬಟ್ ಆಮೇಲೆ ರಾಜು ಮಾಸ್ಟರ್ ಅಂತ ಏನೋ ಇವಾಗ ಚೆನ್ನಾಗಿದ್ದಾರೆ ಅವರು. ಸೊ ಅವ್ರನ್ನ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಆಯ್ತು ಬಾ ಅಂದ್ಬಿಟ್ಟು ಏನೋ ಒಂದು ಪಾತ್ರ ಕೊಡಬೇಕಲ್ಲ ಅನ್ನೋ ಕಾರಣಕ್ಕೆ ಅದು ಹುಡುಗಿ ಪಾತ್ರ ಕೊಟ್ಟಿರೋದಲ್ಲಿ. ಅದು ಚಿಕ್ಕಮಾದಪ್ಪ ಅಂತ ಒಬ್ಬ ಪಾತ್ರ ಹುಡುಗಿ ಪಾತ್ರ ಮಾಡ್ತಾ ಇದ್ದ. ಅವನನ್ನ ಅವತ್ತೇನೋ ಬಂದಿಲ್ಲ ಅಂತ ಏನೋ ನನ್ಗೆ ಅಲ್ಲ ಹುಡುಗಿ ಪಾತ್ರ ನನಗೆ ಕೊಟ್ಟರು. ಚಿಕ್ಕಮಾದಪ್ಪ ಅನ್ನೋನು ಹೀರೋ ಪಾತ್ರ ಮಾಡ್ತಾ ಇದ್ದ, ಅದೇ ಊರವನು. ಸೊ ಮಾಡಿದೆ ಅದಕ್ಕೆ ನನಗೆ ಅದ್ರ ಮೇಲೆ ಮಾಡಲೇಬೇಕು ಅನ್ನೋ ಹಠ ಇದ್ದಾಗ ಮಾಡಕ್ಕೆ ಶುರು ಮಾಡಿದೆ. ಒಂದು ದಿನ ಈ ಒಂದು ಚಿಕ್ಕಮಾದಪ್ಪ ಅನ್ನೋನು ಬಂದಿಲ್ಲ ಸ್ಕೂಲ್ಗೆ, ಏನೋ ಅವ್ರ ಮನೆ ಏನೋ ಪ್ರಾಬ್ಲಮ್ ಅಂತ ಬರಲಿಲ್ಲ. ಅವತ್ತು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿತ್ತಲ್ಲ, ಇನ್ಯಾರು ಹುಡುಕ್ತಾ ಇದ್ರು. ಸುಮ್ಮನೆ ಕೋರಸಲ್ಲಿ ಅವ್ನ ಡೈಲಾಗ್ಗೆ ಕಂಟಿನ್ಯೂಟಿ ಕೊಡೋದಕ್ಕೆ ನನಗೆ ನಿಲ್ಲಿಸಿದ್ರು. ಸೊ ನಾನು ಅವ್ನ ಡೈಲಾಗ್ ಲೀಲಾಜಲ್ಲ ಹೇಳಕ್ಕೆ ಶುರು ಮಾಡಿದೆ. ಬಟ್ ಇದನ್ನು ಹೇಳಿದೆ ಅದನ್ನು ಹೇಳಿದೆ. ರಾಜು ಮಾಸ್ಟರ್ ಇದ್ಕೊಂಡು ಅವ್ನಿಗಿನ್ ಚೆನ್ನಾಗಿ ನೀನೇ ಮಾಡ್ತೀನಿ, ನೀನೇ ಮಾಡೋನ್ಬಿಟ್ಟು. ಸೊ ಅವ್ನಿಗೆ ಪಾಪ ಹುಡುಗಿಗೆ ಅವನಿಗೆ ಸಿಕ್ತು. ನಾನು ಆ ಒಂದು ನಾಟಕದ್ದು ಬೇಸ್ತು ಬಿದ್ದ ಭಾವ ಅಂತ, ಅದು ಆ ನಾಟಕದ ಹೆಸರು ಬೇಸ್ತು ಬಿದ್ದ ಭಾವ. ಅದರಲ್ಲಿ ಒಂದು ಒಳ್ಳೆ ಲೀಡರ್ ಅಂದರೆ ಹೀರೋ ಪಾತ್ರನ ಸಿಕ್ತು. ಅದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ. ಊರಲ್ಲಿ 8th ಸ್ಟ್ಯಾಂಡರ್ಡ್ ಅಂದರೆ ಆ್ಯನ್ಯುವಲ್ ಡೇ ದಿನ 3 ಶಾಲೆ ಮಕ್ಕಳು ಊರವರೆಲ್ಲ ಬಂದು ಸ್ಟೇಜ್ ಎಲ್ಲ ಹಾಕಿದ್ರು. ಡ್ರಾಮಾ ಮಾಡಿದಾಗ ಒಂಥರ ಒಳ್ಳೆ ಪ್ರಶಂಸೆ ಸಿಕ್ತು. ನಾನು ಮಾಡೋ ಡೈಲಾಗ್ ಡೆಲಿವರಿಗೋ ಅಥವಾ ಏನಕ್ಕೂ ಗೊತ್ತಾ ಒಳ್ಳೆ ಪ್ರಶಂಸೆ ಸಿಕ್ತು. ಒಂಥರ ನನಗೂ ಇಂಟ್ರೆಸ್ಟ್ ಶುರು ಆಯ್ತಲ್ಲಿ. ಆಮೇಲೆ ಡ್ರಾಮಾ ಮುಗಿದ್ಮೇಲೆ ಆಸ್ ಯೂಶುವಲ್ ಸ್ಕೂಲಿಗೆ ಬಂದಾಗ ಜನ ಮಾತಾಡ್ಸೋ ರೀತಿ, ಸ್ಕೂಲ್ ಮಕ್ಕಳು ಮಾತಾಡ್ಸೋ ರೀತಿ, ನಮ್ಮ ಕೊಲೀಗ್ಸ್ ಟೀಚರ್ಸ್ಗಳು ಏನೋ ಒಂಥರ ಅಪ್ರಿಸಿಯೇಷನ್ ಕೂಡ ನಮ್ಗೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀನಿ ಅನಿಸುತ್ತೆ, ನೋಡೋಣ ಅಂದ್ಬಿಟ್ಟು ಹಂಗೆ ಪ್ರಾಕ್ಟೀಸ್ ಮಾಡ್ತಾ 8th 9thಗೂ ಸೇಮ್ ಟೀಮಲ್ಲಿ ಸೇಮ್ ಲೀಡ್ ರೋಲೇ ಕೊಟ್ಟರು. 10th ಅದೇ ಕೊಟ್ಟರು. ಸೊ ಹೀಗೆ 3 ವರ್ಷನೂ ಕಂಟಿನ್ಯೂ ಮಾಡಿದ್ವಿ. ಆ್ಯನ್ಯುವಲ್ ಡೇಗೆ ನಮ್ಮದೇ ಡ್ರಾಮಾ, ನಮ್ಮ ಟೀಮೇ ಡ್ರಾಮಾ ಥರ ಆಯಿತು. ಅಲ್ಲೂ ಇಯರ್ ಬೈ ಇಯರ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದ್ವಿ. ಕೊನೆಗೆ 10th ಇದ್ದಾಗ ಅಂತಾರಾಜ್ಯ ಜಿಲ್ಲಾ ಮಟ್ಟದ್ದು ಡ್ಯಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ. ಅವು ಮೈಸೂರು ಜಿಲ್ಲೆ ಇತ್ತಲ್ಲ, ಮೈಸೂರಲ್ಲಿ ನಡೀತು. ನಮ್ಮ ಡ್ರಾಮಾಗೆ ನನ್ನ ಪಾತ್ರಕ್ಕೆ ಪ್ರೈಸ್ ಬಂತು, ಫಸ್ಟ್ ಪ್ರೈಸ್ ಬಂತು. ಉತ್ತಮ ನಟ, ಅತ್ಯುತ್ತಮ ಏನೋ ಒಂದು ನಟ ಪ್ರಶಸ್ತಿ ಬಂತು. ನನಗೆ ಅದು ಒಂಥರ ಖುಷಿ ಆಯ್ತು. ಅವತ್ತು 500 ರೂಪಾಯಿ ನನಗೆ ಪ್ರಶಸ್ತಿ ಕೊಟ್ಟಿದ್ರು. ಆ 500 ರೂಪಾಯಿನಲ್ಲಿ ಎಲ್ಲ ಸ್ವೀಟ್ ಎಲ್ಲ ತಂದು ಕೊಟ್ಟು ನಾವೆಲ್ಲ ನಮ್ಮ ಜೊತೆ ಹೋಗಿದ್ದಾರ ಸ್ವೀಟ್ ತಿಂದು ಊರಿಗೆ ಸ್ವೀಟ್ ತಗೊಂಬಂದೆ, ಎಲ್ಲ ಆಯ್ತು. ಸೊ ಇದ್ರ ಮಧ್ಯೆ ಊರಿಗೆ ಬರಕ್ ಮೊದಲು ನಮ್ಮ ಡ್ರಾಮಾಗೆ ಹೋಗಿದ್ವಲ್ಲ, ನಾವು ಒಂದು 5-6 ಜನ ನಮ್ಮ ಟೀಮಲ್ಲೇ ಬಸ್ಸಲ್ಲೇ ಹೋಗಿದ್ದು. ಯಾರೋ ನಮ್ಮ ಟೀಚರ್ ಕರ್ಕೊಂಡು ಹೋಗಿದ್ರು. ಆಮೇಲೆ ಅವ್ರು ಡ್ರಾಮಾ ಆಗಿದ ತಕ್ಷಣ ಅವ್ರ ಪಾಡ್ಗೆ ಅವ್ರು ಹೋದ್ರು, ನಮ್ಮನ್ನು ಅಲ್ಲೇ ಬಿಟ್ರು. ನಾವು ಒಂದಿನ ಮೈಸೂರು ಸುತ್ತಾಡ್ಬೇಕು ಅಂದ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಮುಸ್ಲಿಮನ್ ಮನೆ, ಅವರು ಅಲ್ಲಿ ಮೈಸೂರಲ್ಲಿದ್ರು. ಅವ್ರು ಒಂದ್ಸರಿ ಬಂದಾಗ ಹೇಳಿದ್ರು, ಯಾವುದೋ ಒಂದು 5 ಲೈಟ್ಸ್ ಏರಿಯಾ ಬಂದ್ಬಿಟ್ಟು ನನ್ನ ಹೆಸರು ಹೇಳೋ, ಯಾರು ಬೇಕಾದ್ರೆ ಕರ್ಕೊಂಬರ್ತಾರೆ ಅಂತ ಹೇಳಿದ್ರು. ನಮಗೆ ಸಿಟಿ ಹೊಸ್ದವಾಗ ಸರಿ ಡ್ರಾಮಾ ಮುಗಿದ್ಮೇಲೆ ಒಂದು 4-5 ಗಂಟೆ ಆಯಿತು. ಅಲ್ಲಿ ಹುಡುಕ್ತಾ ಯಾವ 5 ಲೈಟ್ಸ್ ಅವ್ರು ಏನು ಹೇಳಿದ್ರು, ನಾವೇನು ಕೇಳ್ತಾ ಇದ್ದೀವಿ ಯಾರಿಗೆ ಅರ್ಥ ಆಗಿಲ್ಲೋ ಗೊತ್ತಿಲ್ಲ. ಸುತ್ತಿ ಒಂದು 8-9-10 ಗಂಟೆ ಆಗೋಯ್ತು. ಆ ಜಾಗನೂ ಸಿಗ್ಲಿಲ್ಲ. ಫೋನ್ ಇಲ್ವಲ್ಲ ಅವಾಗ. ಬಟ್ ಮನೇಲಿ ಹೇಳೋಗಿದ್ವಿ ಅವತ್ತು ಒಂದಿನ ಹಾಲ್ಟಾಗಿ ನೆಕ್ಸ್ಟ್ ಡೇ ಬರ್ತೀವಿ ಅಂತ. ಮನೆಯಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ ಇಲ್ಲಿ ಈ ಮನುಷ್ಯ ಹೇಳಿದ್ದು ಏನು ಉಡಾಫೆ ಹೇಳೋದ್ನೋ ಅಥವಾ ನಾವೇನು ಅಂದ್ಕೊಂಡ್ವೋ, ಕೆಲವ್ರು ಹೇಳ್ತಾರಲ್ವ ಅಲ್ಲಿ ಬಂದು ನನ್ನ ಹೆಸರು ಹೇಳೋ ಯಾರು ಬೇಕಾದ್ರೆ ತೋರಿಸ್ತಾರೆ. ನಾವು ಅದೇ ಗುಂಗಲ್ಲಿದ್ವಿ. ಅವನು ಸಿಗ್ಲಿಲ್ಲ, ಏನೇನು ಸಿಗ್ಲಿಲ್ಲ. ಕೊನೆಗೆ ಪೊಲೀಸ್ ಜೀಪ್ ಸಿಕ್ತು. ನಮ್ಮನ್ನೆಲ್ಲ ಕರ್ಕೊಂಬಂದು ಪೊಲೀಸ್ ಸ್ಟೇಷನ್ ಕೂತ್ಕೊಂಡ್ರು. ಲಾಡ್ಜ್ ಮಾಡಕ್ ದುಡ್ಡಿಲ್ಲ, ನೆಂಟರ ಮನೆ ಇಲ್ಲ, ನಮ್ಮ ಜೊತೆ ಬಂದು ಯಾರೂ ಇಲ್ಲ ಅಲ್ಲಿ. ಸೊ ಅಲ್ಲೇ ಅದೋ ಒಂದು ಅಶೋಕಪುರಂ ಪೊಲೀಸ್ ಸ್ಟೇಷನ್ ಯಾವುದೋ ಅದು, ಈಗಲೂ ಅದೇ ಹಳೆ ಸ್ಟೇಷನ್ ಇದು. ಮೈಸೂರಿಗೆ ಹೋದಾಗ ನೋಡ್ತೀನಿ ಅದನ್ನ ನೆನಪಾಗತ್ತೆ ಅದು. ಸೊ ನೈಟಲ್ಲಿ ನಾವು ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಯಾರಿಗೆ ಕೇಳ್ಬೇಕಂತ ಗೊತ್ತಿಲ್ಲ.
ಸೊ 500 ರೂಪಾಯಿನ ಬಂದಿತ್ತು, ಒಂದು ಸ್ವಲ್ಪ ಸ್ವೀಟ್ ತೊಗೊಂಡಿದ್ವಿ, ಊಟಕ್ಕಿಟ್ಟಕ್ಕಿತ್ತು, ತಿನ್ಕೊಂಡ್ವಿ, ವಿಧಿ ಇಲ್ಲದೆ ಅಲ್ಲೆಲ್ಲ ಸುತ್ತಾ ಇದ್ವಿ. ಸಿಗ್ದರ ಕೇಳ್ತಾ ಇದ್ವಿ. ಫೈಲೈಟ್ಸ್ ಅನ್ನೋರ ಹೆಸರೇನು ಅಲೀಮೋ ಹೇಳಿದ್ದ ಅವನು. ಅವನ ಹೆಸರು ಕೇಳ್ತಾ ಇದ್ವಿ. ಯಾವ ಜಾಜಿಕ್ಕಿ ಒಂದು ಮನೆ ಬೈತಾ ಇದ್ರು, ನಾವು ಬೈಸ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಪೊಲೀಸರು ಬಂದಾಗ ಅವರು ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಸರಿ ಹುಡುಗ ಯಾರು ಸುತ್ತಾ ಇದ್ರು ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಕರ್ಕೊಂಡು ಏನರಪ್ಪ ಅಂತ ಕೇಳಿದ್ರೆ ವಿಷಯ ಹೇಳಿದ್ವಿ. ಈ ಥರ ಡ್ರಾಮಾಗೆ ಬಂದಿದ್ವಿ ಸರ್, ಯಾರೋ ಹಿಂಗೆ ಹೇಳಿದ್ರು. ಅವರು ಇನ್ಸ್ಪೆಕ್ಟರ್ ಒಂದಷ್ಟು ಬೈದು ಪಾಪ ಅವರೇ ಊಟ ತರಿಸ್ಕೊಟ್ಟು ರಾತ್ರಿ ಅಲ್ಲೇ ಮಲಗಿಸಿ ನಮಗೆ ಬೆಳಿಗ್ಗೆ ಝೂ ಗಾರ್ಡನು ಅದು ಇದು ನೋಡಿಕೊಂಡು ಮನೆಗೆ ಬಂದ್ವಿ. ಸೊ ಇದು ಆ ಒಂದು ಅಮಾಯಕತೆಗೆ ಸಿಕ್ಕ ಪ್ರತಿಫಲ ಇದು. ಹೈಸ್ಕೂಲಲ್ಲಿ 3 ವರ್ಷ ನಾಟಕ ಮಾಡಿಕೊಂಡು ಅಂತಾರಾಜ್ಯ ಹೋಗಿ ಜಿಲ್ಲಾ ಮಟ್ಟದಲ್ಲಿ ನೀವು ನಟನೆನೂ ಮಾಡಿ ಅದಕ್ಕೆ ಅವಾರ್ಡ್ ಕೂಡ ತಗೊತೀರಾ. ಯೂಶಲಿ ಅವಾರ್ಡ್ ತಗೊಂಡ್ರೆ ಮನೆಗೆ ಹೋಗ್ತಾರೆ, ನೀವು ಸ್ಟೇಷನಿಗೆ ಹೋಗ್ತೀರಾ. ಅದೆಲ್ಲ ಆದಮೇಲೆ ಮತ್ತೆ ಬಣ್ಣ ಅಂತ ಬಂದಿದ್ದು ಯಾವಾಗ? ಅದೆಲ್ಲ ಆದಮೇಲೆ ಮುಗಿಸ್ಕೊಂಡು ಬಂದಮೇಲೆ ಬಹುಶಃ ಏನು PUCಲೂ ಆಗಲಿಲ್ಲ, ಡಿಗ್ರಿಲೂ ಆಗಲಿಲ್ಲ. PUC ಡಿಗ್ರಿ ಆದಮೇಲೆ ಬೆಂಗಳೂರಿಗೆ ಬಂದಮೇಲೆ ಬಣ್ಣ ಹಚ್ಚಿದ್ದು ನಾನು. ಅದು ಮನೆಯಲ್ಲಿ ಗೊತ್ತಾಯ್ತಾ? ಮನೆಯಲ್ಲಿ ರಿಯಾಕ್ಷನ್ ಹೇಗಿತ್ತು? ಅಮ್ಮ ಅಕ್ಕ ಆಬ್ವಿಯಸ್ಲಿ ಮನೆಯಲ್ಲಿ ಖುಷಿ ಆಯಿತು. ಅಮ್ಮನೂ ಭಾಳ ಖುಷಿ ಪಟ್ಟರು. ಅದೇ ಫಸ್ಟ್ ಬೇಡ ಅಂತಿದ್ರು, ಇವಾಗ ಹೌದು. ಆಮೇಲೆ ಊರಲ್ಲೆಲ್ಲ ಮಾತಾಗ್ತದಲ್ಲ, ಈ ಥರ ಡ್ರಾಮಾ ಚೆನ್ನಾಗಿ ಮಾಡಂತೆ, ನಾಟಕ ಚೆನ್ನಾಗಿ ಮಾಡೋದಂತೆ ಅಂದ್ಬಿಟ್ಟು ಹೇಳ್ದ. ಸ್ವಲ್ಪ ಅಲ್ಲಿ ಏನೋ ಒಂಥರ ಸ್ಪೆಷಲ್ ಅಟ್ರಾಕ್ಷನ್ ಸಿಗೋ ಥರ ನನಗೆ ಫೀಲ್ ಆಗ್ತಾ ಇತ್ತು. ಸೊ ಆವಾಗಿಂದ ಭಾಳ ಇಂಟ್ರೆಸ್ಟ್ ಇತ್ತು. ಆಮೇಲೆ ಅಷ್ಟರಲ್ಲಿ ನಮ್ಮ ತಂದೆ ನಂದು 10th ಮುಗಿಯೋಷ್ಟರಲ್ಲಿ ನಮ್ಮ ತಂದೆನೂ ರಿಟೈರ್ಡ್ ಆಗಿ ಬಂದರು. ಅವರು ಇದಕ್ಕೆಲ್ಲ ಇಷ್ಟ ಇರಲಿಲ್ಲ ಅವ್ರಿಗೆ. ಸೊ ಅವಕಾಶ ಸಿಗ್ಲಿ, ಕಾಲೇಜಲ್ಲಿ ಈ ಥರದ್ದು ಯಾವುದು ಆಕ್ಟಿವಿಟೀಸ್ ಇರಲಿಲ್ಲ ನಮಗೆ. ಅಲ್ಲೇ ಕೊಳ್ಳೇಗಾಲ ಕಾಲೇಜ್ MGSನಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಮಾಡಿದ್ದು. ಸೊ ನಮಗೆ ಅಲ್ಲಿ ಅವಕಾಶ ಇರಲಿಲ್ಲ. ಹಾಗಾಗಿ ಅಲ್ಲಿ ಅಲ್ಲಿ ಹೋಗಿ ಬರೋದು ಮತ್ತೆ ಮನೆ ಕೆಲಸಗಳು ಅವೇ ಆಗ್ಬಿಡೋದು ನಮಗೆ. ಬೇರೆ ಯಾವುದಕ್ಕೂ ಆಕ್ಟಿವಿಟೀಸ್ ಅವಕಾಶ ಸಿಗಲಿಲ್ಲ. ಸೈನ್ಸ್ ಬೇರೆ ತಗೊಂಡಿದ್ದೆ. ನನ್ನ ನಾಲೆಡ್ಜ್ಗೆ ಅದು ಹೈ ಡೋಸ್ ಇಂಜೆಕ್ಷನ್ ಕೊಟ್ಟಂಗೆ ಆಗಿತ್ತು ನನಗೆ. ತಲೆಗೆ ಹೋಗ್ತಾ ಇರಲಿಲ್ಲ ಏನೂ. ಅದರಲ್ಲೂ ಸೆಕೆಂಡ್ PUC ಒಂದು ಡುಮ್ಕಿ ಹೊಡೆದೆ. ಆಮೇಲೆ ಅಲ್ಲಿ ಡುಮ್ಕಿ ಹೊಡೆದಾಗ ಸೆಕೆಂಡ್ PUCವರೆಗೂ ನಮ್ಮ ತಂದೆ ಹತ್ರ ಇಟ್ಕೊಂಡಿದ್ದೀನಿ ನಾನು. ಇಟ್ಕೊಂಡು ಬಾರಿಸೋರು ಅವರು. ಮೊದಲೇ ಮಿಲಿಟರಿ ಮ್ಯಾನು, ಶಿಸ್ತು ಜಾಸ್ತಿ. ಎಷ್ಟೇ ಬಾರಿಸ್ರು ತಲೆಗೆ ಹೋದ್ರೆ ತಾನೇ ಬರೆಯೋಕ್ಕಾಗದು ನನಗೆ. ಅದೇ ಹೆಂಗೋ ಕಷ್ಟಪಟ್ಟು ಸೆಕೆಂಡ್ PUC ಪಾಸ್ ಮಾಡಿದೆ. ಪಾಸ್ ಮಾಡಿದ್ಮೇಲೆ ಅಲ್ಲಿ ಮಹದೇಶ್ವರ ಕಾಲೇಜ್ಗೆ ಫಸ್ಟ್ BScಗೆ ಸೇರ್ಬೇಕಂತ ಹೋದೆ. ಆಮೇಲೆ ಸ್ವಲ್ಪ ದಿನ ಓದಿ ಸೇರಿ ಯಾಕೋ ಅದು ಇಷ್ಟ ಆಗಲಿಲ್ಲ. ಮತ್ತೆ ಬೆಂಗಳೂರಲ್ಲಿ ಟೆಕ್ನಿಕಲ್ ಕೋರ್ಸ್ ಮಾಡೋದಕ್ಕೆ ನಮ್ಮ ಇಲ್ಲಿಗೆ ಕಳಿಸೋದು. ಬೆಂಗಳೂರಿಗೆ ಬಂದ್ರಿ ಮತ್ತೆ. ಓಕೆ ಸರ್. ಅಂದರೆ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ ಕೇಳಿದ್ವಿ. ಬಟ್ ನೀವು ಬಣ್ಣ ಹಚ್ಚಿ ಅಷ್ಟೆಲ್ಲ ಪ್ರಶಂಸೆ ತಗೊಂಡು ಅಂದರೆ ರಿಯಾಕ್ಷನ್ಸ್ ಎಲ್ಲ ಎಷ್ಟು ಖುಷಿ ಆಗುತ್ತೆ. ಅದು ನಿಮಗೆ ಹೆಂಗೆ ಖುಷಿ ಆಗಕ್ಕೆ ಶುರು ಆಯಿತು? ನಿಮ್ಮ ರಿಯಾಕ್ಷನ್ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್? ನನಗೂ ಭಾಳ ಖುಷಿ ಆಯಿತು. ಪ್ರಶಸ್ತಿ ಬಂದಮೇಲಂತೂ ನಮ್ಮ ಒಂಥರ ಆಕಾಶದಲ್ಲಿ ತೇಲೋ ಥರ ಆಗ್ತಾ ಇತ್ತು. ನೋಡಿದ್ರೆಲ್ಲ ನಮ್ಮ ಮೊದಲು ಯಾವುದು ಪ್ರಶಸ್ತಿಗಳು ಬಂದಿರಲಿಲ್ಲ. ಹೌದು, ಅದು ಅಂತರ್ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿದ್ದು ಸ್ಕೂಲಲ್ಲೂ ಒಂದು ಅಡ್ವಾಂಟೇಜ್ ಆಯಿತು. ಭಾಳ ಖುಷಿ ಪಡೋರು. ಮಾತುಕತೆ ಹಾಗೆ ನೆಕ್ಸ್ಟ್ ಮಾಡಿದಾಗ ಬಂದು ಮಾಡಿ ಅನ್ನೋ ಲೆವೆಲ್ಗೆ ಮಾತಾಡೋರು. ಬಟ್ 8th 9th ಆ ಮಕ್ಕಳೇ ಮಾಡಬೇಕಾಗಿದ್ದು, ಇನ್ನೂ ಮಾಡೋಕ್ಕಾಗಲಿಲ್ಲ. ಅಷ್ಟರಲ್ಲಿ ನಮ್ಮ ಅಕ್ಕನಿಗೆ ಮದುವೆ ಆಯಿತು. ಮದುವೆ ಆದಮೇಲೆ ಮದುವೆ ಬ್ಯುಸಿನಲ್ಲಿ ನಮ್ಮ ಅಕ್ಕನ ಕಳಿಸ್ಕೊಡೋದಾಯಿತು. ಆಮೇಲೆ ನಂದು PUC ಮುಗಿಯೋಷ್ಟರಲ್ಲಿ ನಮ್ಮ ತಂದೆ ಬಂದರು. ಸರ್, ನಿಮ್ಮ ಕುಟುಂಬ ಮಿಲಿಟ್ರಿ ಕುಟುಂಬ, ಶಿಸ್ತು ಅದೆಲ್ಲ ತುಂಬ ಜಾಸ್ತಿ ಇರೋಕಂತ ಕುಟುಂಬ. ನಿಮ್ಮ ತಂದೆಯವರು 25 ವರ್ಷ ಸರ್ವಿಸ್ನ ಮಾಡ್ತಾರೆ. ಅದ್ರ ಜೊತೆಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಯುದ್ಧದಲ್ಲೂ ಕೂಡ ಅವರು ಭಾಗಿಯಾಗಿರ್ತಾರೆ. ಅದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ಪಾಕಿಸ್ತಾನಕ್ಕೆ ಯುದ್ಧಕ್ಕೆ ಹೋದಾಗ ಇಲ್ಲಿ ಅಲ್ಲಿ ಯುದ್ಧದಲ್ಲಿ ಇರ್ತಾರೆ ಅವರು. ಸೊ ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಅಲ್ಲಿ ಯುದ್ಧಕ್ಕೆ ಹೋಗ್ಬಿಟ್ಟಿರ್ತಾರೆ. ಕರೆ ಬರುತ್ತೆ ಅರ್ಜೆಂಟಾಗಿ, ಹೋಗ್ಲೇಬೇಕಾದ್ ಮಿಲಿಟರಿ ಮೇಲೆ ಟೆನಿಕಾಸ್ ಯಾರಿದ್ರು ಬಿಡಲ್ಲ ಅವರು. ಬರಲೇಬೇಕು. ಹೋಗಿದ ತಕ್ಷಣ ವೃತ್ತಿ ಧರ್ಮ ಹೋಗ್ಲೇಬೇಕಾಗುತ್ತೆ. ಇಲ್ಲಿ ಹಾಸ್ಪಿಟ್ಲಿಗೆ ನಮ್ಮ ಸೇರಿಸಿರ್ತಾರೆ ನಮ್ಮ ತಾಯಿಗೆ. ಅಲ್ಲಿ ವಾರ್ ಶುರು ಆಗಿರುತ್ತೆ, ವಾರ್ ನಡೀತಾ ಇರ್ತದೆ. ಇಲ್ಲಿ ನಮ್ಮ ಅಮ್ಮಂದು ಗೋಳಂತೆ, ನಮ್ಮಮ್ಮ ಹೇಳಿದ ಕತೆ, ನನಗೆ ಗೊತ್ತಿಲ್ಲ ಅವಾಗ ನಮ್ಮಮ್ಮ ಹೇಳಿದ ಕತೆಗಳು. ಅಲ್ಲಿ ಗೋಳು, ಇಲ್ಲಿ ನಮ್ಮ ಅಜ್ಜಿ ನಮ್ಮ ಅಮ್ಮನಿಗೆ ಮೂದಿಸೋದು, ಬೈಯೋದು, ಹೊಡಿಯೋದೆಲ್ಲ ಮಾಡ್ತಾ ಇದ್ರಂತೆ. ಹೆಂಗೋ ಅಕ್ಕಪಕ್ಕದಾರ ತಗೊಂಡು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ನನ್ನ ಡೆಲಿವರಿ ಆದಾಗ ಅಲ್ಲಿ ಪಾಕಿಸ್ತಾನ ವಾರ್ ಅವರು ವಿನ್ ಆಗಿದ್ರು, ಆಲ್ರೆಡಿ ವಿನ್ ಆಗಿ ಇದನ್ನ ಡಮ್ ಅನ್ನೋ ರಿಲೇಷನ್ನ ಅವರು ಕ್ಯಾಪ್ಚರ್ ಮಾಡಿದ್ರು ಇಂಡಿಯನ್ಸ್.
ಸೊ ಅಲ್ಲಿ ಅವತ್ತು ನಮ್ಮ ತಂದೆ ಈ ವಿಷಯ ಗೊತ್ತಾ, ಇಲ್ಲಿನ ಟೆಲಿಗ್ರಾಮ್ ಹೋದ್ಮೇಲೆ ಆಟೋಮೆಟಿಕ್ ಆಗಿ ಹೋಗ್ಬಿಡ್ತದೆ ಅವ್ರಿಗೆ. ಹೌದು, ನಾವು ಮನೆಯವ್ರು ಕಳಿಸೋ ಅವಶ್ಯಕತೆ ಇಲ್ಲ, ಅವ್ರದೇ ಹಾಸ್ಪಿಟ್ಲ್ ಆಗಿರೋದ್ರಿಂದ ಬೇಗ ಹೋಗುತ್ತೆ. ಹೌದು. ಸೊ ಆ ಖುಷಿನಲ್ಲಿ ಅವ್ರು ಅಲ್ಲಿ ಸ್ವೀಟ್ ಎಲ್ಲ ಹಂಚಿ ಸೆಲೆಬ್ರೇಷನ್, ಕಬ್ಬು ಹಂಚಿ, ಸ್ವೀಟ್ ಕೊಂಡ್ಕೊಳಕ್ ಆಗಿಲ್ಲ, ಎಲ್ಲರೂ ಕಪ್ ಪೀಸ್ ಮಾಡಿ ಹಂಚಿದ್ರಂತೆ. ಅದೊಂದು ಖುಷಿ ಆಯ್ತು. ಆಮೇಲೆ ಬಾಂಗ್ಲಾದೇಶಲ್ಲಿ ಯುದ್ಧ ಮಾಡಿದಾಗ ನಾವು ಅಟ್ಲೀಸ್ಟ್ 1 ವರ್ಷನೇ ಆಗಿದ್ವಿ ಅವಾಗ. ಸೊ ಅಲ್ಲಿಂದ ಬಂದ್ಮೇಲೆ ಅವರು, ನಾವು ದೊಡ್ಡವರಾದ್ಮೇಲೆ ಅಲ್ಲಿ ಅನುಭವ ಹಂಚ್ಕೋತಾ ಇದ್ರು ಊಟಕ್ಕೆ ಕೂತ್ಕೊಂಡಾಗ. ಅಲ್ಲಿಂದಾನೆ ನಮ್ಮ ಡೈನಿಂಗ್ ಟೇಬಲ್ ಕೂಡ ಅಲ್ಲಿ ಅಂಬಾಲದಿಂದ ತಂದಿದ್ದವರು. ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ಫುಲ್ ಅಲ್ಲಿಂದಾನೆ ತಂದಿದ್ದು ಮನೆಗೆ ಅವ್ರು, ನಮ್ಮ ತಂದೆಯವರು. ಸೊ ಅಲ್ಲಿ ಡೈನಿಂಗ್ ಟೇಬಲ್ ಊಟ ಮಾಡುವಾಗ ಹೇಳೋರು, ಯುದ್ಧದಲ್ಲಿ ಯಾವ ಥರ ನಾವು ಕಷ್ಟಪಡ್ತಾ ಇದ್ವಿ, ನಮ್ಗೆ ಯಾವ ರೀತಿ ಎಲ್ಲ ಟಾರ್ಚರ್ ಆಗ್ತಾ ಇತ್ತು, ಎಷ್ಟೆಲ್ಲ ಯಾವ್ಯಾವ ಒಂದು ಕ್ಲೈಮೇಟಲ್ಲಿ ನಾವು ಕೆಲಸ ಮಾಡಬೇಕು ಎಲ್ಲವನ್ನೂ ಹೇಳೋರು. ಬಟ್ ಈಗ ಕೆಲವರು ಅದನ್ನೇ ಬಿಸ್ನೆಸ್ ಮಾಡಿಕೊಂಡು ಬಹಳ ಕಪೋಲ ಕಲ್ಪಿತರಾಗಿ ಬಹಳ ವೈಭವೀಕರಿಸಿ ಮಾತಾಡ್ತಾರೆ. ಅದೆಲ್ಲ ಅಷ್ಟು ಸುಲಭ ಅಲ್ಲ. ಅವ್ರು ಹೇಳಿದಷ್ಟು ಅವ್ರ ಜೀವನಕ್ಕೋಸ್ಕರ ಅವ್ರನ್ನ ಮಿಲಿಟರಿನ ಬಳಸ್ಕೊಂಡು ಇವ್ರು ಜೀವನ ಮಾಡ್ತಾರೆ ಅಷ್ಟೇ. ಕೆಲವರು ಅವ್ರು ಅಲ್ಲೇ ಅದು ಮಾಡಿದ್ರು ಇದು ಮಾಡಿದ್ರು, ಇವ್ರ ಕತೆಗಳು ಕಟ್ಕೊಂಡು ಹೇಳ್ತಾರೆ. ಬಟ್ ಇವ್ರ ಕತೆ ಹೇಳಿದಷ್ಟು ಸುಲಭ ಅಲ್ಲ. ಅವ್ರ ಜೀವನ, ನಿಜವಾದ ಜೀವನ ನೀವು ನೋಡಿರ್ತೀರ. ಅವ್ರು ನಮ್ಮ ತಂದೆಯವ್ರು ಹೇಳ್ತಾ ಇದ್ದು ಊಟಕ್ಕೆ ಕೂತ್ಕೊಂಡಾಗ, ಕೆಲವೊಂದ್ಸರಿ ಬ್ಯಾರಕ್ ಅಂದ್ರೆ ಬ್ಯಾರಕ್ಕಿಂದ ಆಚೆ ಬಂದು, ಬ್ಯಾರಕ್ ಅಂದ್ರೆ ಈ ಭೂಮಿನಲ್ಲಿ ಸೈಡಲ್ಲಿ ಅಂತ ಇದು ಮಾಡಿರ್ತಾರೆ, ಕಂಪಾರ್ಟ್ಮೆಂಟ್ ತರ ಮಾಡ್ಬಿಟ್ಟು ಯುದ್ಧ ಮಾಡೋ ಟೈಮಲ್ಲಿ ಒಂದು ದೊಡ್ಡ ಹಳ್ಳ ತೋಡಿರ್ತಾರೆ. ಹಳ್ಳದಲ್ಲಿ ಆ ಕಡೆ ಈ ಕಡೆ ಹಿಂಗೆ ಸ್ಲ್ಯಾಂಟು, ಅದ್ರೊಳಗಡೆ ಹೋಗ್ಬೇಕು ಇವರು. ಮೇಲ್ಗಡೆ ಹುಲ್ಲು ಅದೇನಾದ್ರು ಕಡ್ಡಿ ಕಸ ಕಾಣಿಸ್ದಿರೋ ತರ ಹಾಕ್ಬಿಟ್ಟು ಅಲ್ಲಿ ಸೇರ್ಕೊಳ್ಳೋದು ಒಳಗಡೆ ಅವರು. ಸೊ ಊಟ ಮಾಡಕ್ಕಂತ ಆಚೆ ಎಲ್ಲ ಹೊರಗಡೆ ಬಂದಿರ್ತಾರೆ. ಸೊ ಅಲ್ಲಿ ಫೈರ್ ಆಗ್ತಾ ಇದ್ದಂಗೆ ಓಡ್ ಬಂದಿವರು ಮತ್ತೆ ಅಲ್ಲಿ ಹೋಗಿ ನುಕ್ಕೊಂಡ್ಬಿಡ್ಬೇಕು. ಅಲ್ಲಿ ಕೆರೆ ನೀರೇ ಅವ್ರಿಗೆ, ಈಗಿನ ತರ ಬಾಟ್ಲ್ ನೀರು, ಫಿಲ್ಟರ್ ನೀರು ಏನು ಇರ್ತಾ ಇರಲಿಲ್ಲ. ಸೊ ಇವರು ಪಾಕಿಸ್ತಾನ ಯುದ್ಧ ಮಾಡೋ ಟೈಮಲ್ಲಿ ಕಬ್ಬಿನ ಗದ್ದೆಲ್ಲೇ ನಡ್ಕೊಂಡು ಹೋಗ್ಬೇಕು. ಆ ಕಡೆ ಕಬ್ಬು ಜಾಸ್ತಿ ಅಂತೆ. ಕಬ್ಬಲ್ಲಿ ನಡ್ಕೊಂಡು ಹೋಗುವಾಗ ಇವರು ಒಂದು ಬೆಟಾಲಿಯನ್ನು ಆ ಕಡೆ ಪಾಕಿಸ್ತಾನೀಸ್ ಬರೋದು ಇವ್ರಿಗೆ ಗೊತ್ತಾಗ್ತಾ ಇದೆ ಸೌಂಡು. ಇವ್ರು ಊಟಕ್ಕೆ ಕೂತ್ಕೊಂಡಾಗ ಅಲ್ಲಿ ಬರೋ ಸೌಂಡ್ ಗೊತ್ತಾಗ್ತಾ ಇದೆ ಅವರು. ಸೊ ಅವ್ರ ಸೌಂಡು ಬರೋದು ನೋಡಿ ಇವರೆಲ್ಲ ಸ್ವಲ್ಪ ಅಲರ್ಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರೊಂದು 8 ಜನ ಪಾಕಿಸ್ತಾನೀಸ್ ಇರ್ತಾರಂತೆ. ಅವ್ರು ಅರೆಸ್ಟ್ ಮಾಡಿದಾಗ ಅವ್ರ ಹತ್ರ ಈ ನೀರು ಬಾಟ್ಲು, ವಿಷದ ಬಾಟ್ಲುಗಳು. ಅವರ ಆವತ್ತಿನ ಟಾರ್ಗೆಟ್ ಇದ್ದಿದ್ದು ಇಂಡಿಯನ್ಸ್ ಇದರಲ್ಲಿ ಕೆರೆಗಳಿಗೆ ಮತ್ತೆ ದೊಡ್ಡ ಟ್ಯಾಂಕ್ಗಳಿಗೆ ವಿಷ ಹಾಕ್ಬೇಕು ಅಂತ ಅವರ ಪ್ಲಾನ್ ಇದ್ದಿದ್ದು. ಸೊ ಅದನ್ನ ಇವ್ರ ಟೀಮು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಸರ್ಚ್ ಮಾಡಿದಾಗ ಅವ್ರ ಹತ್ರ ಅವೆಲ್ಲ ಸಿಕ್ತಂತೆ. ಸೊ ಸಿಕ್ದಾಗ ಇವ್ರಿಗೆ ಅದಕ್ಕೋಸ್ಕರ ಅವಾರ್ಡ್ಸ್ ಅಂತದ್ದು ವೀರ ಚಕ್ರ ಏನೋ ಕೊಟ್ಟಿದ್ದಾರೆ ನಮ್ಮ ತಂದೆಗೆಲ್ಲ, ಮೆಡಲ್ಸ್ ಎಲ್ಲ. ನಮ್ಮ ತಂದೆಗೆ ಯುದ್ಧ ಟೈಮ್ ಇಲ್ಲೊಂದು ಏಟಾಗಿದ್ದು ಇವತ್ತು ಮಾರ್ಕ್, ಅವ್ರು ಇರೋವಾಗಲೂ ಮಾರ್ಕ್ ಇತ್ತದು. ಇದನ್ನ ಬುಲೆಟ್ ಕಂಡ ಇರ್ಲಿಲ್ಲ, ಇಷ್ಟು ಮಾಂಸ ಕಂಡ ಇರ್ಲಿಲ್ಲ ಅವ್ರಿಗೆ, ಎಗರ್ಸ್ಕೊಂಡು ಹೋಗಿರೋದು ಆ ಟೈಮ್. ಅಂದ್ರೆ ಆ ಬದುಕಿ ಬಂದಿದ್ದೇ ರೋಚಕ ಕಥೆಗಳು ಅವ್ರದೆಲ್ಲ. ಬದುಕಿ ಬಂದ ಕಬ್ಬನ್ ಗದ್ದೆಲ್ಲಿ ಹೋಗೋದು, ಹಾವುಗಳು ತುಳ್ಕೊಂಡ್ರು ಸದ್ದು ಮಾಡೋ ಹಾಗೆ, ಕಚ್ಚಿದ್ರು ಕೂಕ್ಕೊಳ್ಳೋಂಗಿಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹೊಡೆದು ಬಿಡ್ತಾರೆ ಅಂತ. ತುಂಬಾ ಅನುಭವಿಸಿರ್ತಾರೆ. ಹೌದು, ಅಂದ್ರೆ ನಮಗ್ ಕೇಳ್ತಿದ್ರೇನೆ ಇಷ್ಟೆಲ್ಲ ಇದೆಯಾ ಅಂತ ಅನ್ಸುತ್ತೆ. ಬಟ್ ನೀವು ಅವ್ರ ಜೊತೆನೆ ಜೀವನ ಮಾಡ್ಕೊಂಡ್ ಬಂದಾಗ ಹೆಂಗಿರ್ತಿತ್ತು. ಹೌದು ಹೌದು, ಅಂದ್ರೆ ನಿಮ್ ಕತೆ ಕೇಳ್ತಿದ್ರೇನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. 25 ವರ್ಷ ಮಿಲಿಟರಿಯಲ್ಲಿ ಸರ್ವಿಸ್ ಕೊಡೋದು ಅಂತಂದ್ರೆ ತುಂಬಾ ಕಷ್ಟದ ವಿಷಯ ಸರ್. 25 ವರ್ಷ ಅಂದ್ರೆ ಅದು ಆಲ್ಮೋಸ್ಟ್ ಅವರ ಏಜ್ ಏನಿದೆಯಾ ಎಲ್ಲ ಅಲ್ಲೇ ಇರುತ್ತೆ. ಅಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾರೆ ಅವರು. ನಿಮ್ಮ ತಂದೆಯಿಂದ ನೀವು ಕಲ್ತಿರೋದೇನು? ಅವರ ಸಂಪೂರ್ಣ ಯೌವನ ಅಲ್ಲೇ ಹೌದು ಕಳೆದು ದೇಶಕ್ಕೋಸ್ಕರ. ನಾವು ನಮ್ಮ ಸಂಪೂರ್ಣ ಬಾಲ್ಯನ ಅವ್ರಿಲ್ದೆ ಕಳೆದ್ವಿ. ಹೌದು, ಎಷ್ಟು ಸಾಮ್ಯತೆ ಇದೆ ನೋಡಿ. ಅವರಲ್ಲಿ ಪಾಪ ನಮ್ಮ ದೇಶಕ್ಕೆ ನಮ್ಮ ಸಾಕ್ಬೇಕನ್ನೋ ಇದಕ್ಕಿರ್ಬೋದು, ಅಥವಾ ಅವರ ವೃತ್ತಿಗೋಸ್ಕರ ಇರ್ಬೋದು, ಮತ್ತು ದೇಶದ ಪ್ರೇಮಕ್ಕೋಸ್ಕರ ಇರ್ಬೋದು, ಅವರೆಲ್ಲ ಅಲ್ಲಿ ಮಾಡಿದ್ರು. ಬಟ್ ಇಲ್ಲಿ ನಾವು ಅವರ ಒಂದು ದೇಶ ಪ್ರೇಮಕ್ಕೋಸ್ಕರ ನಾವಿಲ್ಲಿ ನಮ್ಮ ತಂದೆ ತಾಯಿ ಪ್ರೇಮನ ಕಳ್ಕೊಂಡ್ವಿ ನಾವು. ಅಂದರೆ ಒಬ್ಬ ಸೈನಿಕನ ಕುಟುಂಬ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಅಷ್ಟೇ. ಮೊದಲೆಲ್ಲ ನಿಮ್ಗೆ ಯಾವುದೇ ರೀತಿಯ ಆಧುನಿಕ ಸೌಲಭ್ಯಗಳಿರಲಿಲ್ಲ. ನೀವು ನೋಡ್ಬೇಕು, ಅವರು ಹಾಕ್ತಾ ಇದ್ದ ಬೂಟು ಕಮ್ಮಿ ಅನ್ನೋ 10 kg ಇರ್ಬೋದು ಶೂಗಳು, ಅಷ್ಟು ಭಾರ ಅದು. ಮತ್ತೆ ಬಟ್ಟೆಗಳು ಹೆವಿ ತೂಕದ ಬಟ್ಟೆಗಳು ಅವರೇ ಕ್ಯಾರಿ ಮಾಡಬೇಕು. ಕುಡಿಯೋ ನೀರು ಕೂಡ ಅವರೇ ಕ್ಯಾರಿ ಮಾಡಿ, ಎಲ್ಲ ಪ್ರತಿಯೊಂದು ವಸ್ತು ಅವರೇ ಕ್ಯಾರಿ ಮಾಡಬೇಕು. ಮತ್ತೆ ಸಂವಹನ ಇರಲಿಲ್ಲ, ಕಮ್ಯುನಿಕೇಶನ್ ಇರಲಿಲ್ಲ. ಮಾಡಿದ್ರೆ ಟೆಲಿಗ್ರಾಮ್ ಮಾಡ್ಬೇಕು, ಫೋನು ಇಲ್ಲ, ಬರೀ ಟೆಲಿಗ್ರಾಮ್ ಮಾಡಬೇಕು, ಇಲ್ಲ ಪತ್ರ ಬರೀಬೇಕು. ಆ ಪತ್ರ ತಿಂಗಳಿಗೆ ಒಂದ್ಸರಿ ಬರೋದು. ಅದು ಎಷ್ಟು ಕ್ಯೂರಿಯಾಸಿಟಿ. ನಮ್ದೇ
ಪತ್ರ ಬಂದಾಗ ಅಲ್ಲಿನ ಜಾಸ್ತಿ ಹೇಳ್ತಾ ಇರಲಿಲ್ಲ, ಕಷ್ಟಗಳು ಹೇಳ್ತಾ ಇರಲಿಲ್ಲ. ನಮ್ಮ ಬಗ್ಗೆನೇ ಅವರು ಬರೆದಿರೋರು, ಹೌದು. ನಿಮ್ಮನ್ನು ಮಿಸ್ ಮಾಡ್ಕೋತೀನಿ ಅಂತಾನೋ ಅಥವಾ ನಿಮ್ಮನ್ನು ನೋಡ್ಬೇಕಂತ ಏನೋ ಒಂದು ಅವರ ಭಾವನೆಗಳನ್ನ ಬರೆಯೋರು. ಅದನ್ನು ನಮ್ಮ ಅಕ್ಕ ಜೋರಾಗಿ ಓದೋದು. ಈ ಥರದ್ದು ಅನುಭವಗಳು ಬಹಳ. ಈಗ ಒಂದು ಪತ್ರಕ್ಕೋಸ್ಕರ ಕಾಯ್ತಾ ಇದೆ. ಹೌದು, ತುಂಬ ಇತ್ತು ಅವಾಗ. ಕಮ್ಯುನಿಕೇಶನ್ ದೈಹಿಕವಾಗಿ ನಮಗೆ ದೂರ ಇದ್ರು ಕೂಡ ಮಾನಸಿಕವಾಗಿ ಬಹಳ ಹತ್ರ ಇರ್ತಾ ಇದ್ವಿ. ಈಗ ಅದು ಉಲ್ಟಾ ಆಗ್ಬಿಟ್ಟಿದೆ. ಅಂದ್ರೆ ಅದೇ ಆಗಿನ ಕಾಲದ ಸ್ಪೆಷಾಲಿಟಿ ಏನು ಅಂತಂದ್ರೆ ಅದೇ ನೀವು ಹೇಳಿದ್ದೆ. ಹೌದು, ಪರ್ಫೆಕ್ಷನ್. ಹೌದು. ಇವತ್ತು ಗುರುವಾರ ಲೆಟರ್ ನೆಕ್ಸ್ಟ್ ಗುರುವಾರ, ನೆಕ್ಸ್ಟ್ ಒಂದು 15 ದಿನ ಗುರುವಾರ ಬರ್ತದೆ ಲೆಟ್ರು. ಇವತ್ತು ಹೇಳಿದ ಪ್ರೋಗ್ರಾಮು ನಾಳೆನೇ ಇರಲ್ಲ, ಹೌದು. ಇವತ್ತು ಹೇಳಿದ ಪ್ರೋಗ್ರಾಮ್ ಸಂಜೆನೇ ಇರಲ್ಲ. ಆ ಥರದ್ದು ಭಾಳ ಡೋಲಾಯಮಾನ ಪರಿಸ್ಥಿತಿ ಇವಾಗಿದ್ದು. ಎಷ್ಟೇ ನಿಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಇದ್ರೂ ಕೂಡ ಆ ಪರ್ಫೆಕ್ಷನ್ ಅಂತ ಇಲ್ಲ. ಮೊದಲ ಪರ್ಫೆಕ್ಷನ್ ಇರ್ತಾ ಇತ್ತು. ಹೌದು. ಆ ಥರದ್ದು ಅನುಭವಗಳು ತುಂಬ ಇದೆ. ಬಟ್ ಅವರು ಹೇಳ್ಕೊಳ್ಳೋದು ಅನುಭವಗಳಿರ್ಬೋದು, ಅವರು ಅಲ್ಲಿಂದ ಬಂದಮೇಲೆ ಇಲ್ಲಿಗೆ ಹೊಂದ್ಕೊಳ್ಳೋದಕ್ಕೆ ಪಟ್ಟಂಥ ಕಷ್ಟ ಇರ್ಬೋದು, ಅವೆಲ್ಲೂ ತುಂಬ ಒಂಥರ ಎಮೋಷನಲ್ ಆಗಿ ಮಾತಾಡಬೇಕಾಗತ್ತೆ ಅದಕ್ಕೆಲ್ಲ. ಅಂದರೆ ನಮಗೆಲ್ಲ ಆದರೆ ಹೋಗಿದ ತಕ್ಷಣ ಅಪ್ಪ ಅಂತ ಹೋಗ್ಬಿಡ್ತೀವಿ. ಬಟ್ ನಿಮಗೆ ಆ ಚಾನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಇವಾಗಲಿ ಮತ್ತು ಅವಾಗಲಿ ಎಷ್ಟು ಮಿಸ್ ಮಾಡ್ಕೋತೀರಾ ಸರ್? ಈಗಲೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಹೌದು. ನಾವು ಬೆಳೆದು ಅವರು ಕಷ್ಟದಲ್ಲೇ ಬಂದರು, ನಮ್ಮನ್ನು ಸಾಕಿ. ಅವರು ಕಷ್ಟಪಡೋ ಟೈಮಲ್ಲಿ ನಮ್ಮನ್ನು ಸಾಕಿದ್ರು. ಬಟ್ ಅವ್ರನ್ನ ನಾವು ಸುಖ ಕೊಡೋ ಟೈಮಲ್ಲಿ ಅವರು ಪಾಪ ಇಲ್ಲ ನಮ್ಮ ಜೊತೆ. ಹೌದು. ಅದೊಂದು ನೋವಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ವಿಧಿ. ಅಟ್ಲೀಸ್ಟ್ ಇವಾಗ ಅಮ್ಮನಾದ್ರೂ ತುಂಬಾ ಚೆನ್ನಾಗಿ ನೋಡ್ಕೊಂತಿರಲ್ಲ, ಅದೇ ಖುಷಿ. ಹೌದು. ನಿಮ್ಮ ತಂದೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಸರ್ ನಮಗೆ. ನಿಮ್ಮ ತಂದೆ ಅನ್ನೋದಕ್ಕಿಂತ ನಮ್ಮ ದೇಶದ ಸೈನಿಕನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅಂದರೆ ಎಂಡ್ ಆಫ್ ದ ಡೇ ಏನು ಅರ್ಥ ಆಯಿತು ನೀವು ಹೇಳಿದ್ರಲ್ಲಿ ಅಂದರೆ, ತಂದೆ ತಾಯಿ ಇರುವಾಗಲೇ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅದು ಮಕ್ಕಳ ಕರ್ತವ್ಯ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಗಣೇಶ್ ರಾವ್ ಸರ್ ಅವರ ಕುಟುಂಬದ ಬಗ್ಗೆ, ಅವರ ತಂದೆ ಬಗ್ಗೆ, ಒಬ್ಬ ಸೈನಿಕನ ಕುಟುಂಬ ಹೇಗಿರುತ್ತೆ ಮತ್ತು ಸೈನಿಕನ ಜೀವನ ಹೇಗಿರುತ್ತೆ ಅಂತ ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ತಂದೆಯ ಪ್ರೀತಿ ವಾತ್ಸಲ್ಯ ಹೇಗಿರುತ್ತೆ ಅಂತಲೂ ನಾವು ತಿಳ್ಕೊಂಡಿದ್ದೇವೆ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದ್ಯೋಗ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.